ಜನರ ಮನಸ್ಸಲ್ಲೂ ಕೂಡ ಈ ಫುಟ್ಪಾತ್ನ ವಿಚಾರದಲ್ಲಿ ಬಹಳ ಆಕ್ಷೇಪಗಳು ಇದ್ದೇ ಇದೆ. ನೀವು ಏನು ಮಾಡಲಿಲ್ಲ ಅಂದರೂ ತಪ್ಪು, ಏನಾದರೂ ಮಾಡಿದರೂ ತಪ್ಪು. ಇದನ್ನು ಮಾಡಿದ ತಕ್ಷಣವೇ ಬೀದಿ ಬದಿ ವ್ಯಾಪಾರಿಗಳ ವಿರುದ್ಧದ ಕ್ರಮ. ನೀವು ಜೀವನ ಮಾಡಿ, ಪಕ್ಕದ ರೋಡ್ಗೆ ಹೋಗಿ ಜೀವನ ಮಾಡಿ, ಮೇನ್ ರೋಡಲ್ಲಿ ಜನ ಓಡಾಡಕ್ಕೆ ಬಿಡಿ. ಜನರ ಮನಸ್ಸಲ್ಲೂ ಕೂಡ ಈ ಫುಟ್ಪಾತ್ನ ವಿಚಾರದಲ್ಲಿ ಬಹಳ ಆಕ್ಷೇಪಗಳು ಇದ್ದೇ ಇದ್ದಾವೆ. ಯಾಕಂದರೆ ಎಲ್ಲಿ ಫುಟ್ಪಾತು ಇದೆ, ನಾವಿಲ್ಲಿ ನಡ್ಕೊಂಡು ಹೋಗಬೇಕು, ಯಾವ ಸ್ವರೂಪದಲ್ಲಿ ನಡ್ಕೊಂಡು ಹೋಗಬೇಕು, ಈ ಸಮಸ್ಯೆಗಳಿದ್ದಾವೆ. ಇಲ್ಲಿ ಇದನ್ನು ಮಾಡಿದ ತಕ್ಷಣವೇ ಬೀದಿ ಬದಿ ವ್ಯಾಪಾರಿಗಳ ವಿರುದ್ಧದ ಕ್ರಮ ಅನ್ನುವಂತಹದ್ದು ಭಾಳ ಮೊದಲ ಆದ್ಯತೆಯ ರೀತಿಯಲ್ಲಿ ಗೋಚರಿಸುತ್ತೆ. ಅದರ ಆಚೆಗೂ ಆ್ಯಕ್ಚುಲಿ ಬೀದಿ ಬದಿ ವ್ಯಾಪಾರಗಳಿಂದ ಹೆಚ್ಚಾಗಿ ಫುಟ್ಪಾತ್ನ ಅತಿಕ್ರಮಣಗಳಿದ್ದಾವೆ. ಅಧಿಕೃತವಾದ ಅಂಗಡಿಗಳವರಿಂದ ಇದೆ, ಕಮರ್ಷಿಯಲ್ ಅವ್ರದ್ದೇ ಇದೆ, ಇವೆಲ್ಲವೂ ಕೂಡ ಇದೆ. ಆದರೆ ಇದು ಕ್ರಮಕ್ಕೆ ಬಂದ ತಕ್ಷಣ ಫುಟ್ಪಾತ್ ವ್ಯಾಪಾರಿಗಳ ಮೇಲೆ ಕ್ರಮ, ಬಡವರ ವಿರುದ್ಧ ಕ್ರಮ ಆಗ್ತಾ ಇದೆ, ಬಡವರು ಹೊಟ್ಟೆಗೆ ಹೊಡಿತಿದ್ದಾರೆ ಸಚಿವರು ಅನ್ನುವಂಥ ಟೀಕೆಗಳು ಕೂಡ ಬಂತು. ತಾವು ಇದನ್ನು ಯಾವ ಸ್ವರೂಪದಲ್ಲಿ ನೋಡಿದ್ರಿ ಈ ಅಂಶವನ್ನು? ಬೆಂಗಳೂರಿನಲ್ಲಿ ಮತ್ತು ನಮ್ಮ ಸಮಾಜದಲ್ಲಿ, ಬಹುಶಃ ವಿಶೇಷವಾಗಿ ಬೆಂಗಳೂರಿನಲ್ಲಿ ಎಲ್ಲರಿಗೂ ಅನ್ವಯಿಸೋದಿಲ್ಲ ಇದು. ದಯವಿಟ್ಟು ನಿಮ್ಮ ವೀಕ್ಷಕರು ತಪ್ಪು ತಿಳ್ಕೊಳ್ಬಾರ್ದು, ಎಲ್ಲರಿಗೂ ನಾನು ಹೇಳ್ತಾ ಇಲ್ಲ. ಆದರೆ ಕೆಲವ್ರಿಗೆ ಏನಾಗ್ಬಿಟ್ಟಿದೆ, ನೀವು ಏನು ಮಾಡಲಿಲ್ಲ ಅಂದರೂ ತಪ್ಪು, ಏನಾದರೂ ಮಾಡಿದರೂ ತಪ್ಪು. ಅವ್ರ ಉದ್ಯೋಗ ಏನು ಅಂದರೆ ಮೊಸರಲ್ಲಿ ಕಲ್ಲು ಹುಡ್ಕೋದಷ್ಟೇ. ಬೆಂಗಳೂರು ಸುಧಾರಣೆ ಆಗಬೇಕು, ಏನು ಮಾಡದೆ ಹಂಗೆ ಆಗಬೇಕು. ಅದು ಹೆಂಗೆ ಸಾಧ್ಯ ಸ್ವಾಮಿ? ನನಗೆ ಅರ್ಥ ಆಗದೆ ಇರೋದು. ಈಗ ಏನೋ ಒಂದು ಕೆಲಸ ಆಗಬೇಕು ಅಂದರೆ ಅದರಲ್ಲಿ ಎಲ್ಲಾನು ಇಲ್ಲಿ ಪರ್ಫೆಕ್ಟಾಗಿ ಮಾಡಬೇಕು ಅಂದರೆ ನಮ್ಮ ಸಮಾಜ ಪರ್ಫೆಕ್ಟ್ ಆಗಿದೆಯಾ? ನಮ್ಮ ದೇಶ ಪರ್ಫೆಕ್ಟ್ ಆಗಿದೆಯಾ? ಇಲ್ಲಿ 150 ಕೋಟಿ ಜನ ಇಟ್ಕೊಂಡು ಎಲ್ಲರ ಸಮಸ್ಯೆನೂ ನಾವು ಸಾಲ್ವ್ ಮಾಡೋಕ್ಕಾಗುತ್ತಾ? ಸೊ ಹಾಗಾಗಿ ಈ ಫುಟ್ಪಾತ್ ತೆರವು ಕಾರ್ಯಾಚರಣೆಯಲ್ಲಿ 2,000 ಬೀದಿ ಬದಿ ವ್ಯಾಪಾರಿಗಳು ಅಫೆಕ್ಟ್ ಆಗಿದ್ರೆ 10,000 ಬೇರೆಯವರು ಅಂದರೆ ಅಂಗಡಿಗಳವರು ಶೆಡ್ ಹಾಕ್ಕೊಂಡು ಬಂದು ಅತಿಕ್ರಮಿಸಿದ್ದಾರೆ. ಅಂಗಡಿಗಳವರು ಸ್ಟೆಪ್ಸು, ರ್ಯಾಂಪ್ ಇಟ್ಕೊಂಡಿದ್ದಾರೆ ಫುಟ್ಪಾತ್ ಮೇಲ್ಗಡೆ. ಅಂಗಡಿಗಳವರು ಅಲ್ಲಿ ಅಡ್ವರ್ಟೈಸ್ಮೆಂಟ್ ಬೋರ್ಡ್ಗಳನ್ನು ಹಾಕ್ಕೊಂಡಿದ್ದಾರೆ. ಈ ಥರದ್ದು 10,000 ಪ್ರಕರಣ ತೆರವು ಮಾಡಿದ್ದೇವೆ. ಬೀದಿ ಬದಿ ವ್ಯಾಪಾರಸ್ಥರು ಅಫೆಕ್ಟ್ ಆಗಿರೋದು 2,000. ಸೊ ರಿಪೀಟ್ ಮಾಡ್ತೇನೆ, 2,000 ಬೀದಿ ಬದಿ ವ್ಯಾಪಾರಸ್ಥರು ಅಫೆಕ್ಟ್ ಆದರೆ ನಮ್ಮ ಇಲ್ಲಿನವರೆಗಿನ ಕಾರ್ಯಾಚರಣೆಯಲ್ಲಿ 10,000 ಬೇರೆದನ್ನ ನಾವು ಎನ್ಕ್ರೋಚ್ಮೆಂಟನ್ನು ತೆಗೆದಿದ್ದೇವೆ. ಅದರಲ್ಲಿ ಕಮರ್ಷಿಯಲ್ಲವರು, ಬಿಲ್ಡಿಂಗ್ನವರು, ಮನೆಗಳವ್ರು ಮುಂದಕ್ಕೆ ಬಂದಿರೋದು, ರ್ಯಾಂಪ್ಗಳು ಹಾಕ್ಕೊಂಡಿರೋದು, ಸ್ಟೆಪ್ಸ್ ಹಾಕ್ಕೊಂಡು ಪಾದಾಚಾರಿಗಳಿಗೆ ಅಡೆತಡೆ ಮಾಡಿರುವಂಥದ್ದು 10,000 ಬೇರೆ. ಆದರೆ ಅದನ್ನು ತೆರವು ಮಾಡಿದೆ ಮುಲಾಜಿಲ್ದೆ. ಅದನ್ನೆಲ್ಲ ಬಿಟ್ಬಿಡ್ತಾರೆ, ಬರೀ ಇದನ್ನ ಎತ್ಕೊಳ್ತಾರೆ. ನಾನು ಅವ್ರಿಗೆ ಬೀದಿ ಬದಿ ವ್ಯಾಪಾರಿಗಳ ಪರ ಇದ್ದೇವೆ ನಾವು. ಅವ್ರ ಬಗ್ಗೆ ನಮಗೆ ಸಹಾನುಭೂತಿ ಇದೆ. ಅವರು ಕಷ್ಟ ಜೀವಿಗಳು. ದಿನದ ಸಂಪಾದನೆ ಆದ್ರೇ ಸಂಸಾರ, ಮಕ್ಕಳ ವಿದ್ಯಾಭ್ಯಾಸ ನಡೆಯೋದು. ಅಷ್ಟು ನಮಗೆ ಸಾಮಾನ್ಯ ಪ್ರಜ್ಞೆ ಇದೆ. ನಾನು ಹಿಂದೆ ಮಾತಾಡಿದ್ದೇನೆ, ಸರ್ಕಾರ ನಡೆಸೋರಿಗೆ ತಾಯಿ ಹೃದಯ ಇರಬೇಕು ಅಂತ. ಇವತ್ತು ಮರ್ತಿಲ್ಲ ನಾನು ಅವ್ರಿಗೇನು ಕೇಳ್ತಾ ಇದ್ದೇನೆ, ನಿಮ್ಮ ಜೀವನಕ್ಕೂ ತೊಂದರೆ ಆಗಬಾರ್ದು, ಈ ಮೇನ್ ರೋಡ್ ಬಿಟ್ಟು ಪಕ್ಕದ ರೋಡ್ಗೆ ಹೋಗಿ ಅಂತ. ಆದರೆ ಪಕ್ಕದ ರೋಡ್ಗೆ ಹೋಗೋಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ಅಲ್ಲಿಗೆ ಬೇರೆಯವರ ಹಕ್ಕುಗಳು ಯಾವುದು ನಿಮಗೆ ಲೆಕ್ಕಕ್ಕಿಲ್ಲ, ನಂದು ಹಕ್ಕು ಮಾತ್ರ ನನಗೆ ಲೆಕ್ಕ ಅಂತ ಹೇಳಿದ್ರೆ ಇದು ನೀವು ಆಡೋ ಮಾತಿನಲ್ಲಿ ಏನಾದರೂ ನ್ಯಾಯ ಇದೆಯಾ? ನೀವು ಜೀವನ ಮಾಡಿ, ಪಕ್ಕದ ರೋಡ್ಗೆ ಹೋಗಿ ಜೀವನ ಮಾಡಿ, ಮೇನ್ ರೋಡಲ್ಲಿ ಜನ ಓಡಾಡಕ್ಕೆ ಬಿಡಿ. 3 ವರ್ಷದಲ್ಲಿ 1,000 ಜನ ಸತ್ತಿದ್ದಾರೆ, ಪಾದಾಚಾರಿಗಳು ಸತ್ತಿದ್ದಾರೆ ಆಕ್ಸಿಡೆಂಟಲ್ಲಿ. 6,000 ಜನಕ್ಕೆ ಸಣ್ಣ ಪುಟ್ಟ ದೊಡ್ಡ ಲೈಫ್ ಲಾಂಗ್ ಗಾಯ ಆಗಿದೆ. ಸೊ ಇದು ಸುಪ್ರೀಂ ಕೋರ್ಟ್ ಹೇಳಿದೆ, ಇದು ಮೂಲಭೂತ ಹಕ್ಕು ಅಂತೇಳಿ. ಮತ್ತೆ ನೀವು ಪಾದಾಚಾರಿಗಳಿಗೆ ಓಡಾಡಕ್ಕಾಗೋದಿಲ್ಲ ಅಂದ್ರೆ ಅರ್ಧ ಕಿಲೋಮೀಟರ್ 1 ಕಿಲೋಮೀಟರ್ ಹೋಗೋಕ್ಕೂ ಅವರು ಒಂದು 2 ವೀಲರು ಕಾರ್ ಎತ್ಕೊಂಡು ಬರ್ತಾರೆ. ರೋಡಲ್ಲಿ ಟ್ರಾಫಿಕ್ ಜಾಸ್ತಿ ಆಗುತ್ತೆ, ಜಾಮುಗಳು ಜಾಸ್ತಿ ಆಗ್ತದೆ, ಜನರ ಜೀವನ ಹೈರಾಣ ಆಗುತ್ತೆ. ಬೆಂಗಳೂರಲ್ಲಿ ಸುಧಾರಣೆ ಆಗಬೇಕು ಅಂದರೆ ನಾವೆಲ್ಲರೂ ಅಲ್ಪ ಸ್ವಲ್ಪ ಒಂದು ಅಳಿಲು ಸೇವೆಯನ್ನಾದರೂ ನಾವು ಮಾಡಬೇಕು. ಅಳಿಲು ಸೇವೆ ಅಂದರೆ ಏನು? ನಿಮ್ಮ ಉದ್ಯೋಗ ಬಿಟ್ಬಿಟ್ಟು ಬಂದು ಏನೋ ನಮಗೆ ಸಹಾಯ ಮಾಡಿ ಅಂತ ನಾವು ಕೇಳ್ತಾ ಇಲ್ಲ. ನಾವೆಲ್ಲರೂ ಸ್ವಲ್ಪ ಅಕಾಮಿಡೇಟ್ ಮಾಡ್ಕೋಬೇಕು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ಯಾತಕ್ಕಾಗಿ? ಏನು ಫುಟ್ಪಾತ್ ತೆರವು ಮಾಡಿಬಿಟ್ರೆ ನನ್ನ ಮನೆಗೇನು ಅನುಕೂಲ ಆಗುತ್ತಾ? ನನ್ನ ಆಸ್ತಿ ಏನಾದರೂ ಜಾಸ್ತಿ ಆಗುತ್ತಾ? ಇನ್ನೂ ಬಯಸ್ಕೊಳ್ಳೋದೇ ಆಗಿದೆ ಜನಗಳಿಂದ. ಸೊ ನಂದು ಏನು ರಾಜಕೀಯವಾಗೂ ಏನು ನಮಗೆ ಲಾಭ ಇಲ್ಲ ಅಂಥದ್ರಲ್ಲಿ ಯಾಕೆ ಮಾಡ್ತಾ ಇದ್ದೇವೆ? ಬೆಂಗಳೂರಿನ ಸುಧಾರಣೆಗಾಗಿ ಮಾಡ್ತಾ ಇದ್ದೇವೆ. ಭಾಷಣ ಮಾಡೋದು ಭಾಳ ಸಲೀಸು.
ಎಲ್ಲ ಅವ್ರಿಗೆ ಸಾಲ್ವ್ ಮಾಡಿ ಇವ್ರಿಗೆ ಸಾಲ್ವ್ ಮಾಡಿ ಅಂತ. ಹಂಗಾದ್ರೆ ನೀವುಗಳು ಯಾಕೆ ಮಾಡಲಿಲ್ಲ ಭಾಷಣ ಮಾಡೋರು ಇಷ್ಟು ದಿನ? ಹೇಳೋದು ಭಾಳ ಸಲೀಸು, ಆದರೆ ಕೆಲಸ ಮಾಡಬೇಕು ಅಂತ ಹೇಳಿದಾಗ ಸಾಧಕ ಬಾಧಕ ಎಲ್ಲ ಬರುತ್ತೆ. ಆದರೆ ಇಷ್ಟೆಲ್ಲ ಹೇಳಿದ್ರು ಕೂಡ ಸಪೋರ್ಟ್ ಮಾಡಿರೋರು ತುಂಬ ಜನ ಇದ್ದಾರೆ, ಅವ್ರಿಗೂ ನಾನು ಧನ್ಯವಾದ ಹೇಳಬೇಕು. ಸಪೋರ್ಟ್ ಮಾಡಿರೋ ಜನಕ್ಕೆ ಬರೀ ನಾನು ಟೀಕೆ ಮಾಡಿರೋರಿಗೆ ಉತ್ತರ ಕೊಟ್ಟರೆ ಆಗಲ್ಲ, ಸಪೋರ್ಟ್ ಮಾಡಿರೋರು ಇದ್ದಾರೆ. ಅವರ ಸಪೋರ್ಟು ನಮಗೆ ಇವತ್ತು ಇದನ್ನ ಮುಂದುವರಿಸಲಿಕ್ಕೆ ಸಾಮಾನ್ಯ ಜನರಿಂದ ಇದಕ್ಕೆ ಬಹಳ ದೊಡ್ಡ ಬೆಂಬಲವೂ ಕೂಡ ವ್ಯಕ್ತವಾಗಿದೆ, ಜನಸಾಮಾನ್ಯರಿಂದ. ಯಾಕಂದ್ರೆ ಅವ್ರು ಪ್ರತಿನಿತ್ಯ ಓಡಾಡುವಂತಹ ಜಾಗಗಳನ್ನ ಅವರು ಈ ವಿಚಾರದಲ್ಲಿ ಕನೆಕ್ಟ್ ಮಾಡ್ಕೊಳ್ತಿದ್ದಾರೆ. ವಿಶೇಷವಾಗಿ ಹಿಂದೆ ಸಿದ್ದರಾಮಯ್ಯನವರ ಸರ್ಕಾರದ ಅವಧಿಯಲ್ಲಿನೇ 2013-14 ಅವಧಿಯಲ್ಲಿ ಟೆಂಡರ್ ಶೂರ್ ರಸ್ತೆಗಳನ್ನ ಶುರು ಮಾಡಿಸಿದ್ರೆ, ಟೆಂಡರ್ ಶೂರ್ ರಸ್ತೆಗಳು ಮಾಡಿದ ಮೇಲೆ ಟೆಂಡರ್ ಶೂರ್ ರಸ್ತೆಗಳಲ್ಲೂ ಕೂಡ ಈ ಬೀದಿ ಬದಿ ವ್ಯಾಪಾರಿಗಳು ಅಥವಾ ಅಲ್ಲಲ್ಲಿ ಅಂಗಡಿಗಳು, ಪೆಟ್ಟಿ ಅಂಗಡಿಗಳು, ಇವುಗಳನ್ನೆಲ್ಲ ತಗೊಂಡ್ಬಂದ್ರು. ಟೆಂಡರ್ ಶೂರ್ ರಸ್ತೆ ಮಾಡಿರೋ ಉದ್ದೇಶ ಪಾದಚಾರಿಗಳಿಗೆ ಬಹಳ ಶೂರ್ ಮಾದರಿ ರಸ್ತೆಗಳ ಮೂಲ ಉದ್ದೇಶ ಗುಣಮಟ್ಟದ ರಸ್ತೆಗಿಂತ ಹೆಚ್ಚಿನ ಉದ್ದೇಶ ನಡೆಯೋದಿಕ್ಕೆ ಆಗುವಂತ ಫುಟ್ಪಾತ್ ಮಾಡಬೇಕು ಅನ್ನೋದು. ಯಾಕೆಂದ್ರೆ ಎಲ್ಲಾ ತಜ್ಞರದ್ದು ಅಭಿಪ್ರಾಯ ಏನು, ಜನ ನಡೆಯೋದಕ್ಕೆ ನೀವು ಸಿಟಿಯಲ್ಲಿ ಅವಕಾಶ ಮಾಡಬೇಕು, ಬರೀ ಕಾರುಗಳು ಓಡಾಡಕ್ಕೆ ರೋಡ್ ಮಾಡಿಬಿಟ್ರೆ ಸಾಲೋದಿಲ್ಲ, ಅದರಿಂದ ಟ್ರಾಫಿಕ್ ಜಾಸ್ತಿ ಆಗುತ್ತೆ, ನಡೆಯೋದಕ್ಕೆ ಅವಕಾಶ ಮಾಡಿ ಅಂತಾನೆ ಆ ಒಂದು ತಜ್ಞರ ಅಭಿಪ್ರಾಯದ ಮೇಲೆ ರೋಡ್ ಸೈಜ್ ಅನ್ನ ಕಟ್ ಮಾಡಿ ಫುಟ್ಪಾತ್ ಸೈಜ್ ಅನ್ನ ಜಾಸ್ತಿ ಮಾಡಿದ್ದು ಟೆಂಡರ್ ಶೂರಲ್ಲಿ, ವೈಟ್ ಟಾಪ್ ಅಲ್ಲಿ. ಈಗ ಅಲ್ಲಿ ಫುಟ್ಪಾತ್ ಜನ ಓಡಾಡಕ್ಕೆ ಮಾಡಿದ್ರೆ ಅದನ್ನು ಬಂದು ಅತಿಕ್ರಮಣ ಮಾಡಿಕೊಂಡ್ರೆ, ಇದು ಬೇಲಿನೇ ಎದ್ದು ಹೊಲ ಮೇಯೋಂಗ ಆಗ್ಬಿಟ್ರೆ ಹೇಗೆ ಸುಧಾರಣೆ ಮಾಡಲಿಕ್ಕೆ ಸಾಧ್ಯ? ಸೊ ಹಾಗಾಗಿ ನೀವು ಹೇಳ್ದಾಗೆ ಟೆಂಡರ್ ಶೂರ್ನ ಮುಖ್ಯ ಗುರಿನೇ ಪಾದಾಚಾರಿ ಮಾರ್ಗಗಳು ಸುಗಮವಾಗಿರ್ಬೇಕು ಅಂತಕ್ಕಂಥ. ಆದ್ರೆ ಈಗ ಬರ್ತಿರೋದು ಏನಂದ್ರೆ, ನೀವು ಪಕ್ಕದ ರೋಡ್ಗೆ ಹೋಗುತ್ತೆ ಹೇಳ್ತೀರಾ, ಆಲ್ರೆಡಿ ಇದ್ದಾರೆ, ಬೇರೆಯವರು ಇದ್ದಾರೆ, ನಾವೆಲ್ಲಿ ಹೋಗೋಣ ಅಲ್ಲಿ ಅನ್ನೋದಿದೆ. ಈಗ ನಾವು ಆದ್ಯತೆಯಾಗಿ ತಗೊಂಡಿರೋದು ಬೆಂಗಳೂರಿನಲ್ಲಿ 10% ರೋಡ್ ಲೆಂತ್ ಅಷ್ಟೇ. ಬೆಂಗಳೂರಿನಲ್ಲಿ ಇರೋ ಒಟ್ಟು ರಸ್ತೆಗಳಲ್ಲಿ 10% ರೋಡ್ ಮಾತ್ರ ನಾವು ತಗೊಂಡಿದ್ದೀವಿ. ಯಾಕೆ ಅವು ತಗೊಂಡಿದ್ದೀವಿ? ಅಲ್ಲಿ ಜಾಸ್ತಿ ಜನ ಓಡಾಡ್ತಾರೆ, ಜಾಸ್ತಿ ವೆಹಿಕಲ್ ಮೂವ್ಮೆಂಟ್ ಇದೆ ಅಂತ ಮೇನ್ ರೋಡ್ಸ್ 10% ತಗೊಂಡಿದ್ದೀವಿ. 90% ನಾವು ಕುಲ್ಲ ಬಿಟ್ಟಿದ್ದೀವಿ ಆಲ್ಟರ್ನೇಟ್ ಆಗಿ. ಸೊ ನೀವು ಅವ್ರಿಗೆ ಆಲ್ಟರ್ನೇಟ್ ಅಂತ ಕೇಳಿದ್ರೆ, ನನಗೆ ಈಗ ನಾನು ಹೇಳ್ತಾ ಇರೋದು ನನಗೆ ಯಾರಿಗೂ ಅರ್ಥ ಆಗ್ತಾ ಇಲ್ವಾ ಅಂತ. ನಾನು ಟಾರ್ಗೆಟ್ ಮಾಡಿರೋದು 10%, 15% ರೋಡ್ಸ್ ಮಾತ್ರ. 85% ರೋಡ್ಸ್ ಅನ್ನ ನೀವು ಹೋಗಿ ಅಲ್ಲಿ ಜೀವನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಇಲ್ಲ ನಾನು ಮೈನ್ ರೋಡಲ್ಲೇ ಮಾಡಬೇಕು ಅಂತ ಹೇಳಿದ್ರೆ ಏನಿದು ನಿಮ್ಮ ಜನ್ಮಸಿದ್ಧ ಹಕ್ಕ ಅಥವಾ ಯಾವ ಕಾನ್ಸ್ಟಿಟ್ಯೂಷನಲ್ ರೈಟಾ? ಅಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದೆ ಪಾದಾಚಾರಿಗಳಿಗೆ ಓಡಾಡುವಂತಹದ್ದು ಅವರ ಫಂಡಮೆಂಟಲ್ ರೈಟ್ ಅಂತ ಹೇಳಿ ಅಂತ. ನಾವು ಬದುಕಬೇಕು, ಇನ್ನೊಬ್ರು ಬದುಕಬೇಕು, ನಾನು ಒಬ್ಬನೇ ಬದುಕಬೇಕು ಅಂದ್ರೆ ಅದು ನ್ಯಾಯ ಆಗೋದಿಲ್ಲ. ಸೊ 85% ರಸ್ತೆಗಳು ನಾವು ಖುಲ್ಲಾ ಬಿಟ್ಟಿದ್ದೇವೆ. ಅಲ್ಲಿ ಅವರು ಜೀವನ ಮಾಡಲಿ, ಅವ್ರಿಗೆ ಏನು ಬೇಕೋ ನಾವು ಸಹಾಯ ಮಾಡ್ತೇವೆ, ಸಹಾನುಭೂತಿಯಿಂದ ನಡ್ಕೊಳ್ತೇವೆ. ಹಾಗಂತೇಳಿ ಒಬ್ರಿಗೋಸ್ಕರ 4 ಜನ ಕಷ್ಟ ಅನುಭವಿಸ್ಬೇಕು ಅಂತ ಹೇಳಿದ್ರೆ ಅದು ನ್ಯಾಯ ಅಲ್ಲ ಅಂತ ನನ್ನ ಅಭಿಪ್ರಾಯ.